ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸವದಿ ಮೇಲೆ ಹಲ್ಲೆ ಆರೋಪ ಖಂಡಿಸಿ ಬೃಹತ್ ಪ್ರತಿಭಟನೆ. ರಸ್ತೆಯುದ್ದಕ್ಕೂ ಜನವೋ ಜನ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಹಲ್ಲೆ ಆರೋಪದಡಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನ ಖಂಡಿಸಿ ಇಂದು ಅಥಣಿ ಪಟ್ಟಣದಲ್ಲಿ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಶಿವಯೋಗಿ ವೃತ್ತದವರೆಗೂ ಬೃಹತ್ ರ್ಯಾಲಿ ಮಾಡುವ, ಸುಳ್ಳು ಪ್ರಕರಣವನ್ನ ಕೂಡಲೇ ಹಿಂಪಡೆಯುವಂತೆ ಒತ್ತಾಯ ಕೇಳಿಬಂದಿದೆ. ಇದು ರಾಜಕೀಯ ನಾಯಕರ ಷಡ್ಯಂತ್ರ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮನ್ನ ಮಣಿಸಲು ಪ್ರಯತ್ನ ಮಾಡಿದ್ದರು. ರಾಜಕೀಯವಾಗಿ ಸವದಿಯ ಹೆಸರು ಹಾಳು ಮಾಡಲು ಜಾರಕಿಹೊಳಿ ಬ್ರದರ್ಸ್ ಮಾಡಿರುವ ಸಂಚು ಇದು ಎಂದು ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅಥಣಿ ತಾಲೂಕಿನ ಎಲ್ಲ ಜನರು ವಿದ್ಯಾವಂತರದೀವು, ತಿಳುವಳಿಕೆ ಉಳ್ಳವರದೀವು, ಶ್ರೇಷ್ಠದೀವು. ಅದಕ್ಕೆ ನಮ್ಮ ನಾಯಕ ಕಳೆದ 25 ವರ್ಷಗಳಿಂದ ಯಾವುದೇ ಒಂದು ಮನುಷ್ಯಾಗ, ಯಾವುದೇ ಒಂದು ಹಿರಿಯರಿಗಾಗಲಿ, ಯಾವುದೇ ಒಂದು ಯುವಕರಿಗಾಗಲಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಕೆಲಸವನ್ನು ಮಾಡುವಂತ ಲಕ್ಷ್ಮಣನ ಸವದಿಯವರಿಗೆ ಇವತ್ತಿನ ಏನಾರು ಮಾಡಿ ಹುಣ್ಣಾರ ಮಾಡಿ ಒಂದು ನಿಮಿತ್ತಿಟ್ಟು ಅವರ ಹೆಸರನ್ನ ಕೆಡಿಸಬೇಕು, ಅವರ ಮಗನ ಹೆಸರು ಕೆಡಿಸಬೇಕು, ರಾಜಕೀಯವಾಗಿ ಅವರಿಗೆ ಹಿನ್ನಡೆಯನ್ನ ಮಾಡಬೇಕು. ರಾಜ್ಯ ಮತ್ತು ಇದವರಲ್ಲ ಅಂತ ಮನುಷ್ಯನಿಗೆ ನೀವು ಹೆಸರು ಕೆಡಿಸಾಕಿ ಇವತ್ತು ಹೊಂಟಾರಿ, ಅದು ಸಾಧ್ಯ ಆಗಂಗಿಲ್ಲ. ಮನೆ ಡಿಸಿಸಿ ಬ್ಯಾಂಕಿನಾಗೂ ಸಹ ಅವ್ರನ್ನ ಹೆಸರು ಕೆಡಿಸಬೇಕು, ಅವ್ರನ್ನ ಕೆಡಬೇಕಂತ ಕದ್ದಿ ಕಡಿದ್ರಿ, ಅಲ್ಲಿ ನಿಮಗೆ ಕೆಲಸ ಸಾಧ್ಯ ಇಲ್ಲ. ಅದಕ್ಕೆ ಲಕ್ಷ್ಮಣನ ಸವದಿಯವರು ಹಸಿರು ಕ್ರಾಂತಿ ಹೈಕಾರ ಒಂದು ಯುವಕರಿಗೆ ಒಂದು ಶಿಕ್ಷಣ ಕಾರ್ಯಕ್ರಮಗಳಾಗಲಿ ಮತ್ತ ಒಂದು ಕೃಷಿಕರಿಗೆ ಪ್ರತಿಯೊಂದು ಅಥಣಿ ತಾಲೂಕಿನ ಪ್ರತಿ ಗ್ರಾಮ ಲಕ್ಷ್ಮಣನ ಸವದಿಯವರು ಇವತ್ತಿನವರೆಗೆ ಮಾಡಿದಂತ ಕಳೆದ 25 ವರ್ಷಗಳಿಂದ ಮಾಡಿದಂತ ಅಭಿವೃದ್ಧಿ ಇವತ್ತ ತಿರುಗಿ ಮುರುಗಿ ಒಂದು ವರ್ಷ 1.5 ವರ್ಷದಾಗ ಒಂದು ನೀವು ಹೇಳಾಕತ್ತೀರಿ, ಅದು ಸಾಧ್ಯ ಇಲ್ಲ. ಮಾಡಕತ್ತಾರ ಲಕ್ಷ್ಮಣ ಸವದಿ ಅವರು ನಾಯಕನ ಮೇಲೆ ಇವತ್ತೊಂದು ಸುಳ್ಳು ಆಪಾದನೆ ಮಾಡಿದಾಗ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೀವೆಲ್ಲ ಕೂಡ ಇವತ್ತು ನಾವು ಗಮನ ಹರಿಸಬೇಕಾಗಿದೆ. ಇದನ್ನ ತಾವೆಲ್ಲರೂ ಕೂಡ ಸಿದ್ಧಾಂತಕ್ಕೆ ನಾವು ಯಾರು ಒಳಗಾಗದೆ ಶಾಂತದಿಂದ ಕೂತ್ಕೊಳ್ಳಿ, ಮನವಿ ಸಲ್ಲಿಸಿ ಅದರ ಮುಂದೆ ಹೋಗೋಣ. ಲಕ್ಷ್ಮಣನ ಸವದಿ ಅವರಿಗೆ, ಲಕ್ಷ್ಮಣನ ಸವದಿ ಅವರಿಗೆ. ಯಾರು ಮುಂದೆ ಬರಬೇಡ್ರಿ, ಯಾರು ಮುಂದೆ ಬರ್ತಾರೆ. ತೆಗಿರಿ ಸ್ವೀಕರಿಸಿ ನಾವು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿ ಮೆರವಣಿಗೆ ಮಾಡಿ ನಮಗೇನ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ತಾನೇ FIR ಆಗಿದೆ. ಅದರ ಇನ್ವೆಸ್ಟಿಗೇಷನ್ ಇರುವಂತಹ ಮನವಿಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಕೂಲಂಕುಷ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಿಮ್ಗೆ ಆದಷ್ಟು ಬೇಗದ ಇದರಲ್ಲಿ ಇರುವಂತಹ ಸತ್ಯಾಸತ್ಯತೆಯನ್ನು ಹೊರಗೆ ತರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತ ಅಂತ ಹೇಳಿ ಈ ರೀತಿನ ಶಾಂತ ರೀತಿಯಿಂದ ನೀವು ಮನೆಗೆ ಡಿಸ್ಪರ್ಸ್ ಆಗಿ ಅಂತ ನಿಮ್ಮೆಲ್ಲರನ್ನು ವಿನಂತಿಸ್ತಾರೆ. ಈ ತಾಲೂಕು ಆಗಬೇಕಂತ ಅವರೇನು ಹೋರಾಟ ಮಾಡ್ಲಿಕ್ಕತ್ತಾರು. ಅದರ ಒಂದು ಕೇಂದ್ರೀಯ ವಿದ್ಯಾಲಯ ಆಗ್ಬೇಕಾದ್ರೆ ಅದಕ್ಕೆ ಏನೇನು ಶ್ರಮ ಪಟ್ಟಾರ ಅನ್ನೋದು ಹೊರಗೆ ಗೊತ್ತಾ. ಅದ್ರ ವಿರುದ್ಧನೂ ಸತ್ಯ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅವ್ರು ಮಾಡಿಲ್ಲ ಅಂತ ಹೇಳಿ ನಮ್ಮ ಈ ಕ್ಷೇತ್ರ ಶೈಕ್ಷಣಿಕ ಹಬ್ಬ ಅಂತ ಮಾಡ್ಯಾರು. ಮೊನ್ನೆ ನಡೆದಂತಹ ಡಿಸಿಸಿ ಬ್ಯಾಂಕಿನ ಒಂದು ನಾವು ಈ ಒಂದು ಹೋರಾಟ ಹೇಳ್ತೀವಿ. ನೀವೇನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ.
ಅವರನ್ನು ಏನು ಷಡ್ಯಂತ್ರ ಮಾಡ್ಯಾರು ಮೊನ್ನೆ ಮಾಡಿದಂತ ಒಂದು ಕುತಂತ್ರದಿಂದ ಮಾಡಿದಂತ FIR ಎಲ್ಲರೂ ಲಕ್ಷ್ಮಣನ ಸೌದಿಯವರ ಅಭಿಮಾನದಿಂದ ಕೂಡಿದೀವಿ, ಹೌದಿಲ್ಲ? ನಾವು ಘೋಷಣೆ ಕೂಗಿಲ್ಲ, ಹಿಂದಿ ಏನು ಶಕುನಿ ಪಾತ್ರ ಮಾಡತ್ತಾರಲ್ಲ, ನನ್ನ ಮನೆ ಮುಂದೆ ಬಂದಾರಂತ ತಿಳ್ಕೊಬೇಕ. ಲಕ್ಷ್ಮಣನ ಸೌದಿಯವರಿಗೆ ಈಗ ಸಂಕೋನಟಿ ದಾಟೈತೆ. ಲಕ್ಷ್ಮಣನ ಸೌದಿಯವರಿಗೆ ದರ್ ಪೋಲ್ ದಾಟ್ತ. ಲಕ್ಷ್ಮಣನ ಮುಟ್ಟಲ್ಲಿ ಮುಟ್ಟಿ ಈಗ. ಯಾಕಂತಂದ್ರೆ ಇವತ್ತು ನೀವು ಏನು ನಮ್ಮ ಸಹಕಾರ ಸ್ವಾಭಿಮಾನಕ್ಕೆ ಧಕ್ಕೆ ಈಗ ಜನ ಕೊಡ್ರಿ. ಈ ಒಂದು ವಿನಂತಿ ಒಂದು ಸ್ವಲ್ಪ ಶಾಂತಿ ಭಾರತ್ ಮಾತಾ ಕಿ. ತಾವೆಲ್ಲ ಶಾಂತಿ ರೀತಿಯಿಂದಿರಿ. ನಿಮಗ ಸಾವುಕಾರ ಫೋನ್ ಮುಖಾಂತರ ಸಂದೇಶವನ್ನು ಕೊಡ್ತಾರೋ ಅವ ಸಾವುಕಾರ ಸಂದೇಶನ ಲಕ್ಷ್ಮಣ ಸವದಿ ಅವರ ಸಂದೇಶ ಮುಗಿದಂತ ತಾವು ಶಾಂತ ರೀತಿಯಿಂದ ನಿರ್ಗಮಿಸಬೇಕಾಗ್ತದೆ. ಅದಕ್ಕೆ ನಮ್ಮ ನಾಲ್ಕೈದು ಹುಡುಗರು ಬೇರೆದವ್ರ ಮಾತು ಕೇಳಿಸಿಂದ ಒಂದು ಹುನ್ನಾರ ಮಾಡಿ ಶಾಸಕರು ಇನ್ನೇನು ಹೆಚ್ಚಿನ ಸ್ಥಾನವನ್ನು ಪಡಿತಾರ, ರಾಜಕೀಯವಾಗಿ ಬೆಳಿತಾರ. ಈ ಒಂದು ಇವ್ರ ಬೆಳವಣಿಗೆಯನ್ನು ಸೇರಿಸಲಾರ್ದ ಷಡ್ಯಂತ್ರ ಮಾಡಿ ಅವ್ರ ಹೆಸರು ಕಳಿಸುವಂತ ಕೆಲಸ ಮಾಡತಾರೆ. ಮತ್ತ DCC ಲಕ್ಷ್ಮಣ ಸೌದಿ ಅವರಿಗೆ ಹೊರನಾಡು ನಮಗಿರುತ್ತ ಲಕ್ಷ್ಮಣನ ಸೌದಿ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಲಕ್ಷ್ಮಣನ ಸೌದಿ ಅವರಿಗೆ ಜಯ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಮಾಡಿರ್ತಕ್ಕಂಥ ಆಪಾದನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾವ್. ನನ್ನ ಎರಡು ಮಾತುಗಳು ಧನ್ಯವಾದಗಳು. ಇನ್ನು ಮುಂದೆ 5 ಗ್ರಾಮದ ಹಿರಿಯ ಮುಖಂಡರು ಅವಾಜ್ ಶಬ್ದ ಮಾತಾಡಿಲ್ಲ, ಸರಿದು